ನೋಡಿ ವಿದ್ಯಾರ್ಥಿಗಳೇ, ಈಗ CET ಆನ್ಲೈನ್ ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಆನ್ಲೈನ್ ಯಾವ ಥರ ಮಾಡಬೇಕು ಅಂತ ಒಂದು ಡೆಮೋ ನೋಡ್ತಾ ಇದ್ದೀರಾ ನೀವು. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಕಂಪ್ಯೂಟರಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ಗೂಗಲ್ ಕ್ರೋಮ್ ಆಗಿರಬಹುದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರಬಹುದು, ಅಥವಾ ಮೊಜಿಲಾ ಫೈರ್ಫಾಕ್ಸ್. ಸೊ ಈ ಬ್ರೌಸರ್ ಓಪನ್ ಮಾಡಿಕೊಂಡು ಅಡ್ರೆಸ್ ಟ್ಯಾಬಲ್ಲಿ http://kea.kar.nic.in ಈ ಅಡ್ರೆಸ್ನ ಟೈಪ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಥವಾ KEA ವೆಬ್ ಪೇಜ್ಗೆ ಹೋಗ್ತೀರಾ. ಈ ವೆಬ್ಸೈಟಲ್ಲಿ ನೋಡಿ, ನಿಮಗೆ ಸ್ಕ್ರೀನು ರೈಟ್ ಸೈಡಲ್ಲಿ ಫ್ಲ್ಯಾಶ್ ನ್ಯೂಸ್ ಅಂತ ಇದೆ. ಫ್ಲ್ಯಾಶ್ ನ್ಯೂಸ್ ಕೆಳಭಾಗದಲ್ಲಿ ಸುಮಾರು ಲಿಂಕ್ಸ್ ಇದೆ, ಬೇರೆ ಬೇರೆ ಥರದ ಲಿಂಕ್ಸ್ ಇದೆ. ಬೇರೆ ಯಾವ ಲಿಂಕ್ನ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಕೆಂಪು ಕಲರಲ್ಲಿ CET 2015 ಅಂತ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಾವು ವೆಬ್ ಪೋರ್ಟಲಲ್ಲಿ ಎಂಟ್ರಿ ಕೊಡ್ತೀವಿ. ಈ ಥರ ಈ ವೆಬ್ ಪೇಜಲ್ಲಿ ಸುಮಾರು ಲಿಂಕ್ಸ್ ಇದೆ. ನಿಮ್ಗೆ ನಾವು ಆಪ್ಷನ್ ಎಂಟ್ರಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಆಕ್ಸೆಸ್ ಕೊಟ್ಟಾಗ ಕ್ಯಾಂಡಿಡೇಟ್ ಕ್ರಿಯೇಟ್ ಪಾಸ್ವರ್ಡ್ ಅಂತ ಒಂದು ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ವೆಲ್ಕಮ್ ಅಂತ ಕಾಣಿಸ್ತಾ ಇದೆ ನಿಮಗೆ, ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದು ವೆಬ್ ಪೇಜೇ ಇದು. ಇದರಲ್ಲಿ ಅಡ್ಮಿಷನ್ ಟು ಪ್ರೊಫೆಷನಲ್ ಡಿಗ್ರಿ ಕಾಲೇಜಸ್ 2015 ಅಂತ ಹೆಡ್ಡಿಂಗ್ ಇದೆ. ಅದರ ಕೆಳಭಾಗದಲ್ಲಿ ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರಾಸೆಸ್ ಅಂತ ಇದೆ. ಒಂದು ಸ್ಕ್ರೋಲ್ ಹೋಗ್ತಾ ಇದೆ ನೋಡಿ, ಆಪ್ಷನ್ ಎಂಟ್ರಿ ಫಾರ್ CET 2015 ಅಂತ. ಸೊ ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಂದರೆ ನೀವು ಆನ್ಲೈನಲ್ಲಿ ಬೇರೆ ಎಲ್ಲ ಪ್ರಾಸೆಸ್ಸನ್ನು ಸರಿಯಾಗಿ ಮಾಡ್ತೀರಾ ಅಂತ ಅರ್ಥ. ಇಲ್ಲಿ CET ನಂಬರ್ ಅಂತ ಅಲ್ಲೊಂದು ಬಾಕ್ಸ್ ತೋರಿಸ್ತಾ ಇದೆ ನೋಡಿ, ಅಲ್ಲಿ ನೀವು ಕರ್ಸರ್ನ ಇಟ್ಟು ನಿಮ್ಮ CET ನಂಬರ್ನ ಟೈಪ್ ಮಾಡಿ. ಆ ಟೈಪ್ ಮಾಡಿದ ತಕ್ಷಣ ಬಾಕ್ಸ್ ಕೆಳಗಡೆ ಕೆಲವೊಂದು ನಂಬರು ಮತ್ತು ಡಿಜಿಟ್ಸ್ ಕಾಣಿಸ್ತಾ ಇದೆ. ಇದನ್ನು ಸೆಕ್ಯೂರಿಟಿ ಕೋಡ್ ಅಂತ ಹೇಳ್ತೀವಿ ನಾವು, ಅಥವಾ ಕ್ಯಾಪ್ಚಾ ಟೆಕ್ಸ್ಟ್ ಅಂತ ಅಲ್ಲಿ ಹೇಳ್ತಾ ಇದೆ ನೋಡಿ, ಟೈಪ್ ದ ಕ್ಯಾಪ್ಚಾ ಟೆಕ್ಸ್ಟ್ ಆ್ಯಸ್ ಶೋನ್ ಅಬೌವ್ ಅಂತ. ಅದು ನಂಬರು ಮತ್ತು ಇಂಗ್ಲೀಷ್ ಆಲ್ಫಾಬೆಟ್ ಲೆಟರ್ಸ್ ಮಿಕ್ಸ್ ಆಗಿರುತ್ತೆ. ಅದೇ ರೀತಿ ಅಲ್ಲಿ ಏನು ನಂಬರ್ ಕಾಣಿಸ್ತಾ ಇದೆ ಮತ್ತು ಏನೇನು ಲೆಟರ್ಸ್ ಯಾವ ಆರ್ಡರಲ್ಲಿದ್ದಾವೋ ಅದೇ ರೀತಿ ನೀವು ಆ ಬಾಕ್ಸಲ್ಲಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಅಲ್ಲಿ ಬಟನ್ ತೋರಿಸ್ತಾ ಇದೆ ನೋಡಿ, ಆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ವೆಲ್ಕಮ್ KEA ಅಲ್ಲಿ ಟೆಸ್ಟ್ 2 ಅಂತ ನಿಮ್ಗೆ ಈಗ ತೋರಿಸ್ತಾ ಇದ್ದೀವಿ ನಾವು. ನಿಮ್ಮ ಹೆಸರು ಬರುತ್ತೆ ಅಲ್ಲಿ. ಫಾರ್ ಎಕ್ಸಾಂಪಲ್ಲು ಮನೋಹರ್ ಅಂತ ಇದ್ದರೆ ವೆಲ್ಕಮ್ ಮನೋಹರ್ ಅಂತ ತೋರಿಸುತ್ತೆ, ಮತ್ತು ನಿಮ್ಮ CET ನಂಬರ್ ತೋರಿಸುತ್ತೆ. ಹಾಗೆ ರ್ಯಾಂಕ್ಸ್ ಅಂತ ಇದೆ ನೋಡಿ, ಆ ರ್ಯಾಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು CET 2015 ಯಾವ ಸ್ಟ್ರೀಮಲ್ಲಿ ನಿಮ್ಮದು ಎಷ್ಟನೇ ರ್ಯಾಂಕು ಬಂದಿದೆ ಅದನ್ನು ತೋರಿಸುತ್ತೆ. ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರಾಸೆಸ್, ಅಲ್ಲಿಂದ ಕೆಳಭಾಗದಲ್ಲಿ CET ನಂಬರ್ ಅಲ್ಲಿ ಆಗಲೇ ನಾವು ಟೈಪ್ ಮಾಡಿದ್ದೀವಿ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿಲ್ಲಿ. CET ನಂಬರ್ ಕೆಳಗಡೆ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಈ ಅಪ್ಲಿಕೇಶನ್ ನಂಬರ್ನ ನೀವು ನಿಮ್ಮ ಹಾಲ್ ಟಿಕೆಟಲ್ಲಿ ಈಗಾಗಲೇ ಇರುತ್ತೆ, ಅದು ಹಾಲ್ ಟಿಕೆಟಲ್ಲಿ ಫೋಟೋಗ್ರಾಫ್ ಇದೆ, ಆ ಫೋಟೋಗ್ರಾಫ್ ಮೇಲೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅಥವಾ ರೈಟ್ ಸೈಡಲ್ಲಿ ಅಪ್ಲಿಕೇಶನ್ ನಂಬರ್ ಟೈಪ್ ಆಗಿರುತ್ತೆ. ಹಾಲ್ ಟಿಕೆಟ್ ನಿಮ್ಮ ಹತ್ರ ಈಗ ಸದ್ಯಕ್ಕಿಲ್ಲ ಅಂದರೆ ನೀವು CET ಆನ್ಲೈನ್ ಅಪ್ಲಿಕೇಶನ್ ಏನು ಪ್ರಿಂಟೌಟ್ ತೊಗೊಂಡಿದ್ದೀರಾ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಆ್ಯಸ್ ಇಟ್ ಈಸ್ ಅಲ್ಲಿ ಟೈಪ್ ಮಾಡಿ. ಅಪ್ಲಿಕೇಶನ್ ನಂಬರ್ ಟೈಪ್ ಮಾಡಿದ ನಂತರ ಸೀಕ್ರೆಟ್ ಕೀ ಕೋಡ್ ಅಂತ ನೆಕ್ಸ್ಟ್ ಬಾಕ್ಸ್ ಇದೆ ನೋಡಿ. ಈ ಸೀಕ್ರೆಟ್ ಕೀ ಕೋಡ್ ನಿಮ್ಗೆ ಎಲ್ಲಿ ಸಿಗುತ್ತೆ? ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಹೆಲ್ಪ್ಲೈನ್ ಸೆಂಟರಲ್ಲಿ ನಿಮಗೆ ವೆರಿಫಿಕೇಷನ್ ಆಫೀಸರು ಒಂದು ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿದ್ದಾರೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೆಳಭಾಗದಲ್ಲಿ ಸೀಕ್ರೆಟ್ ಕೀ ಅಂತ ನೋಡಿ, ಅಲ್ಲಿ ಒಂದು ನಾವು ಅಂಡರ್ಲೈನ್ ಮಾಡಿ ಬಾಕ್ಸ್ ಹಾಕಿದ್ದೀವಿ, ಅದರಲ್ಲಿ ಅದೇ ನಿಮ್ಮದು ಸೀಕ್ರೆಟ್ ಕೀ. ಆ ಸೀಕ್ರೆಟ್ ಕೀನ ಆ್ಯಸ್ ಇಟ್ ಈಸ್ ನೀವು ಆ ಬಾಕ್ಸಲ್ಲಿ ಟೈಪ್ ಮಾಡಬೇಕು. ಇದು ಟೈಪ್ ಮಾಡಿದ ಮೇಲೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಆನ್ಲೈನ್ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕಿದ್ರೆ ಒಂದು ಯೂಸರ್ ID ಮತ್ತು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರಿ, ಅದೇ ಯೂಸರ್ ID ಮತ್ತು ಪಾಸ್ವರ್ಡ್ ಇಲ್ಲಿ ಆಗೋದಿಲ್ಲ. ಇಲ್ಲಿ ಹೊಸದಾಗಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದು ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ಪಾಸ್ವರ್ಡು ಮಿನಿಮಮ್ 6 ಕ್ಯಾರೆಕ್ಟರ್ಸ್ ಇರಬೇಕು, ಲೆಟರ್ಸ್ ಮತ್ತು ನಂಬರ್ ಕಾಂಬಿನೇಷನ್ ಇರಬೇಕು ಪಾಸ್ವರ್ಡಲ್ಲಿ. ಬೈ ಚಾನ್ಸ್ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಎಂಟ್ರಿ ಮಾಡಿರ್ತೀರಾ, ಆಪ್ಷನ್ ಎಂಟ್ರಿ ಎಲ್ಲ ಮಾಡಿರ್ತೀರಾ, ಯಾವುದೇ ಒಂದು ಕಾರಣಕ್ಕೆ ಪಾಸ್ವರ್ಡ್ ಕಳೆದಾಕೊಂಡಿರ್ತೀರಾ ಅಥವಾ ಮರ್ತೋಗಿದ್ರೆ ಮತ್ತೆ ಇದೇ ರೀತಿ ನೀವು ವೆಬ್ ಸೈಟಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಈ ರಿಜಿಸ್ಟ್ರೇಷನ್ ಫಾರ್ಮ್ವರೆಗೂ ಬಂದು ಫರ್ಗಾಟ್ ಯುವರ್ ಪಾಸ್ವರ್ಡ್ ಅಂತ ಇರತ್ತಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನ್ಯೂ ಪಾಸ್ವರ್ಡಲ್ಲಿ ನೀವು ಎಂಟ್ರ್ ಮಾಡಿದ ಮೇಲೆ
ಅಲ್ಲಿ ಏನು ನೀವು ನ್ಯೂ ಪಾಸ್ವರ್ಡ್ ಅಂತ ಹಾಕ್ಕೊಂಡಿದ್ದೀರೋ ಅದೇ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಬಾಕ್ಸ್ ಇದೆ ನೋಡಿ, ಅದರಲ್ಲಿ ಮತ್ತೆ ನೀವು ಅದನ್ನು ರೀಟೈಪ್ ಮಾಡಬೇಕು. ಕನ್ಫರ್ಮ್ ಪಾಸ್ವರ್ಡ್ ರೀಟೈಪ್ ಮಾಡಿದ ನಂತರ ಮೊಬೈಲ್ ನಂಬರ್ ಕೊಡಬೇಕು. ನೀವು ನಿಮ್ಮದು ವ್ಯಾಲಿಡ್ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಎಂಟ್ರ್ ಮಾಡೋದಕ್ಕಿಂತ ಮೊದಲು ಪ್ರಿಫಿಕ್ಸ್ 0 ಅಂತ ಹೇಳ್ತಾ ಇದೆ ಅಲ್ಲಿ. ಆ ಪ್ರಿಫಿಕ್ಸ್ 0 ಕೊಟ್ಟು ನೀವು ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ನಂತರ ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿನ ಎಂಟ್ರ್ ಮಾಡಿ. ನೋಡಿ, ಇಮೇಲ್ ಐ ಡಿ ಕೂಡ ವ್ಯಾಲಿಡ್ ಆಗಿರಬೇಕು. ಯಾವುದೋ ಹಳೆಯ ಇಮೇಲ್ ಐ ಡಿ, ಯೂಸಲಿ ಇಲ್ಲದೆ ಇರೋವಂಥ ಇಮೇಲ್ ಐ ಡಿ ನೀವು ಕೊಟ್ಟರೆ ನಿಮಗೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ನಿಮ್ಮ ಹತ್ರ ಈಗ ಇಮೇಲ್ ಐ ಡಿ ಇಲ್ಲ ಅಂದರೆ ಈ ಪ್ರಾಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುನ್ನ ನೀವು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಇಮೇಲ್ ಐ ಡಿನ ಇಲ್ಲಿ ಎಂಟ್ರ್ ಮಾಡಿ. ಸೀಕ್ರೆಟ್ ಹಿಂಟ್ ಕ್ವೆಶ್ಚನ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ 5 ಪ್ರಶ್ನೆಗಳು ಅಲ್ಲಿದೆ. ವಾಟ್ ಈಸ್ ಯುವರ್ ಮದರ್ಸ್ ಮೇಡನ್ ನೇಮ್ ಅಂತಿದೆ. ವಾಟ್ ಈಸ್ ಯುವರ್ ಫಸ್ಟ್ ವೆಹಿಕಲ್ ನಂಬರ್. ವಾಟ್ ಈಸ್ ಯುವರ್ ಫೇವ್ರೆಟ್ ಪೆಟ್ಸ್ ನೇಮ್. ವಾಟ್ ವಾಸ್ ಯುವರ್ ಚೈಲ್ಡ್ಹುಡ್ ನಿಕ್ ನೇಮ್. ವಾಟ್ ಈಸ್ ದ ನೇಮ್ ಆಫ್ ಯುವರ್ ಫೇವ್ರೆಟ್ ಚೈಲ್ಡ್ಹುಡ್ ಫ್ರೆಂಡ್. ಈ 5 ಪ್ರಶ್ನೆಯಲ್ಲಿ ನಿಮ್ಗೆ ಯಾವ ಪ್ರಶ್ನೆ ಇಷ್ಟ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪ್ರಶ್ನೆಗೆ ತಕ್ಕಂತೆ ಆನ್ಸರ್ ಫಾರ್ ಸೀಕ್ರೆಟ್ ಕ್ವೆಶ್ಚನ್ ಅನ್ನೋ ಬಾಕ್ಸಲ್ಲಿ ನೀವು ನಿಮ್ಮ ಹೆಸರನ್ನು ಅಲ್ಲಿ ಕೊಡಿ. ಆ ಕ್ವೆಶ್ಚನ್ ಏನು ನೀವು ಮಾಡ್ಕೊಂಡಿದ್ದೀರಾ ಅಲ್ಲಿ, ವಾಟ್ ವಾಸ್ ಯುವರ್ ಚೈಲ್ಡ್ಹುಡ್ ನಿಕ್ ನೇಮ್ ಅಂತ ನಾನು ತೊಗೊಂಡಿದ್ದೀನಿ. ನನ್ನ ಚೈಲ್ಡ್ಹುಡ್ ನಿಕ್ ನೇಮ್ ಟೆಸ್ಟ್ ಅಂತ ಇತ್ತು, ಅದನ್ನು ನಾನು ಟೆಸ್ಟ್ ಅಂತ ಅಲ್ಲಿ ಟೈಪ್ ಮಾಡಿದ ಮೇಲೆ ಲಾಗಿನ್ ಅನ್ನೋ ಬಟನ್ಗೆ ಕ್ಲಿಕ್ ಮಾಡ್ತೀನಿ. ಸೊ ಲಾಗಿನ್ ಬಟನ್ ಕ್ಲಿಕ್ ಆಗಿದ ತಕ್ಷಣ ಈ ಪೇಜ್ ನಿಮಗೆ ಓಪನ್ ಆದರೆ ನಿಮ್ಮ ರಿಜಿಸ್ಟ್ರೇಷನ್ನು ಕನ್ಫರ್ಮ್ ಆಗಿದೆ. ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಕರೆಕ್ಟ್ ಆಗಿದೆ. ಮತ್ತು ಅದೇ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಪ್ರತಿ ಸಲ ನೀವು ಲಾಗಿನ್ ಮಾಡಬೇಕಾದ್ರೆ ನೀವು ವರ್ಕ್ಶೀಟಲ್ಲಿ ಈ ಥರ ಬರ್ಬೋದು. ಸೊ ಇಲ್ಲಿವರೆಗೂ ನೀವು ಇದು ಕರೆಕ್ಟಾಗಿ ಮಾಡಿದ್ದೀರಾ ಅಂದರೆ ಆಲ್ ದ ಸ್ಟೆಪ್ಸ್ ದಟ್ ಯು ಹ್ಯಾವ್ ಫಾಲೋಡ್ in creating your password and registering to participate in the process of option entry and seat selection process is perfectly all right ಅಂತ ನೋಡಿ. ಆ 3 ಕಾಲಮಲ್ಲಿ ಮೊದಲನೇ ಕಾಲಮು ಆಪ್ಷನ್ ಎಂಟ್ರಿ, ಹೆಡ್ಡಿಂಗ್ ನೋಡಿ ಅಲ್ಲಿ ಆಪ್ಷನ್ ಎಂಟ್ರಿ ಮೊದಲನೇ ಕಾಲಮು. ಎರಡನೇ ಕಾಲಮ್ ಅಲಾಟ್ಮೆಂಟ್ ಅಂತ ಇದೆ. ಮೂರನೇ ಕಾಲಮ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇದೆ. ಆಪ್ಷನ್ ಎಂಟ್ರಿಯಲ್ಲಿ ಬೇರೆ ಬೇರೆ ಲಿಂಕ್ಸ್ ಇದೆ ನೋಡಿ, ಅಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ ಫಸ್ಟು. ಅದಾದಮೇಲೆ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಇದೆ. ಅದ ನಂತರ ಆಪ್ಷನ್ ವರ್ಕ್ಶೀಟ್ ಅಂತ ಇದೆ. ನೆಕ್ಸ್ಟ್ ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ಅಂತ ಇದೆ. ಅದ್ರ ಕೆಳಭಾಗದಲ್ಲಿ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಶಾರ್ಟ್ ಡೀಟೇಲ್. ಅದಾದ ನಂತರ ಅನೇಬಲ್ ಟು ವ್ಯೂ ರಿಪೋರ್ಟ್ಸ್, ಕ್ಲಿಕ್ ಹಿಯರ್, ಡೌನ್ಲೋಡ್ PDF ಅಂತ ಇದೆ. ಇಲ್ಲಿ ಒಂದು ಫಸ್ಟು ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ಎರಡನೇದು ಲಿಂಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋಣ. ಒಂದು ಎಕ್ಸಾಂಪಲ್ ನೋಡೋಣ. ಅದು ಕ್ಲಿಕ್ ಮಾಡಿದ ತಕ್ಷಣ ನೀವು if a candidate has ranks in medical, ISMH and engineering, and if he or she is interested in giving 6 options with a combination of all the 3 streams, he or she may register options in the following manner. ಅಂದರೆ ಅದೊಂದು ನಿಮಗೆ ಡೈರೆಕ್ಟ್ ಮಾಡ್ತಾ ಇದೆ ಯಾವ ಥರ ನೀವು ಆಪ್ಷನ್ಸ್ನ ಕೊಡಬೇಕು ಅಂತ. ಇದು ನಿಮ್ಮ ಆಪ್ಷನ್ ಎಂಟ್ರಿ ಫಾರ್ಮ್. ನೀವೇನು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಇದು ಆಪ್ಷನ್ ಎಂಟ್ರಿ ಫಾರ್ಮ್. ಮೆಡಿಕಲ್, ISMH, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅಂತ ಇದೆ. ಅಲ್ಲಿ ಮೆಡಿಕಲ್ ಫಸ್ಟ್ ಪ್ರಿಫರೆನ್ಸು ಗೌರ್ಮೆಂಟ್ ಕಾಲೇಜಸ್ ತೋರಿಸ್ತಾ ಇದೆ ನೋಡಿ. ಅಲ್ಲಿ ಫಸ್ಟ್ ಮೆಡಿಕಲ್ ಗೌರ್ಮೆಂಟ್ ಕಾಲೇಜ್, ಅದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಅದ್ರದ್ದು ಕೋಡು 1 ಅಂತ ಇದೆ, ಅಲ್ಲಿ ಸೀರಿಯಲ್ ನಂಬರ್ 1 ಅಂತ ಇದೆ. ಕಾಲೇಜ್ ಕೋಡ್ ಈಸ್ M001ME ಅಂತ ಇದೆ. ಈ ಕಡೆ ಆಪ್ಷನ್ ನಂಬರು ಅಂದರೆ ಅದು ನಿಮ್ಮ ಪ್ರಯಾರಿಟಿ ನಂಬರ್ 1 ಅಂತ ಆಗುತ್ತೆ. ಅದಾದ ನಂತರ ಎರಡನೇ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ನಾವೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀವಿ ನಿಮಗೆ. MMC ಮೈಸೂರು ಮೆಡಿಕಲ್ ಕಾಲೇಜ್. MMC ಈಸ್ ಮೈಸೂರು ಮೆಡಿಕಲ್ ಕಾಲೇಜ್. ಅದ್ರ ಕೋಡು M021ME. ದಟ್ ಈಸ್ ಮೈ ಸೆಕೆಂಡ್ ಪ್ರಿಫರೆನ್ಸ್. ಇದೇ ರೀತಿ ನೀವು ಯಾವುದು ಕಾಲೇಜಸ್ ನಿಮಗೆ ಬೇಕು ನಿಮ್ಮ ಆದ್ಯತೆ ಮೇಲೆ ಆ ಕಾಲೇಜಸ್ನ ಆಪ್ಷನ್ ಎಂಟ್ರಿಯಲ್ಲಿ ನೀವು ಅರೇಂಜ್ ಮಾಡ್ತಾ ಹೋಗಿ. ಮತ್ತು ಆಪ್ಷನ್ ನಂಬರ್ ಅಂತ ಏನಿದೆಯೋ ಆ ಆಪ್ಷನ್ ನಂಬರ್ ಕಾಲಮಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜ್ಗೆ ಎಷ್ಟನೇ ಆಪ್ಷನ್ ಕೊಡ್ತೀರಾ ಆ ಆಪ್ಷನ್ ನಂಬರ್ನ ಟೈಪ್ ಮಾಡ್ತಾ ಹೋಗಿ. ಇದೊಂದು ಎಕ್ಸಾಂಪಲ್ಲು. ಸೊ ಟೈಪ್ ಮಾಡಿದ ಮೇಲೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ಆ್ಯಕ್ಚುಲಿ ಒಂದು ಆಪ್ಷನ್ ಎಂಟ್ರಿ ಫಾರ್ಮನ್ನು ನಾವು ಓಪನ್ ಮಾಡಿಕೊಂಡು ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ನೋ ಲಿಂಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ. ಅಲ್ಲಿ ಮಾಡಿದಾಗ ನೀವು ಮತ್ತೆ ನಿಮ್ಮ CET ನಂಬರ್ ಕೇಳುತ್ತೆ. CET ನಂಬರ್ನ ಎಂಟರ್ ಮಾಡಿ. ಸೆಕ್ಯೂರಿಟಿ ಕೋಡ್ ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ. ಸೆಕ್ಯೂರಿಟಿ ಕೋಡ್ ನೀವು ಟೈಪ್ ಮಾಡಾದಮೇಲೆ ಫಸ್ಟ್ ಚೆಕ್ ಮಾಡ್ಕೋಬೇಕು ನೀವು, ಅಲ್ಲಿ ನಂಬರು ಮತ್ತು ಲೆಟರ್ಸ್ ಮಿಕ್ಸ್ ಆಗಿರುತ್ತೆ. ಕರೆಕ್ಟಾಗಿ ನೀವು ಆರ್ಡ್ರಲ್ಲಿ ಎಂಟ್ರ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಅಪ್ಲಿಕೇಶನ್ ನಂಬರ್ನ ಎಂಟ್ರ್ ಮಾಡಿ. ನೆಕ್ಸ್ಟ್ ಸೀಕ್ರೆಟ್ ಕೀ ಕೋಡ್ ನೋಡಿ. ಈ ಸೀಕ್ರೆಟ್ ಕೀ ಕೋಡು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ನೀವು ಅದನ್ನು ಟೈಪ್ ಮಾಡಿದಾಗ
ಅದು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಯಾರಿಗೂ ಕಾಣೋದಿಲ್ಲ. ಇದನ್ನು ನೀವು ಭಯ ಪಡಬಾರ್ದು, ಏನಪ್ಪ ನಾನು ಏನೋ ಟೈಪ್ ಮಾಡಿದೆ ಅಲ್ಲಿ ಬರೀ ಡಾಟ್ಸ್ ಬರ್ತಿದೆಯಲ್ಲ ಅಂತ. ಯಾಕಂದರೆ ಅದು ಸೆಕ್ಯೂರಿಟಿ ಕೋಡು, ಬೇರೆಯವರು ಇದನ್ನು ತಿಳ್ಕೊಂಡ್ರೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿ ಲಾಗಿನ್ ಮಾಡ್ಕೋಬೋದು. ಅದರಿಂದ ಅದು ನೀವೇನು ಟೈಪ್ ಮಾಡ್ತಾ ಇದ್ದೀರಾ, ಲೆಟರ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಅಲ್ಲಿ ಕಾಣೋದಿಲ್ಲ. ಬಟ್ ಟೈಪ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಿ. ಮತ್ತು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಎಂಟರ್ ಮಾಡಿದ ಮೇಲೆ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ ನೋಡಿ, ಆ ಲಿಂಕ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಮತ್ತೆ 3 ಕಾಲಮ್ಸ್ ಇದೆ. ಆಪ್ಷನ್ ಎಂಟ್ರಿ, ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್, ವ್ಯೂ ಸೆಲೆಕ್ಟೆಡ್ ಆಪ್ಷನ್ಸ್. ಇಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ನೋಡಿ, ಆ ಕಾಲಮಲ್ಲಿ ಫಸ್ಟು ಸರ್ಚ್ ಅಂತ ಇದೆ. ಅದಾದ ನಂತರ ಮೆಡಿಕಲ್, ಡೆಂಟಲ್, ISMH, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫುಡ್ ಸೈನ್ಸಸ್, ಅಗ್ರಿಕಲ್ಚರ್ BSc, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ BTech. ಸೊ ಇದರಲ್ಲಿ ಈಗ ನೀವು ಡೈರೆಕ್ಟಾಗಿ ಮೆಡಿಕಲನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು, ಮೆಡಿಕಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಮೆಡಿಕಲಲ್ಲಿ ಇರೋವಂಥ ಎಲ್ಲ ಮೆಡಿಕಲ್ ಕೋರ್ಸ್ಗಿರೋವಂಥ ಎಲ್ಲ ಮೆಡಿಕಲ್ ಕಾಲೇಜಸ್ದು ಲಿಸ್ಟ್ ಬರುತ್ತೆ ನಿಮಗೆ. ನೋಡಿ ಅಲ್ಲಿ ಆ ಆಪ್ಷನ್ ಎಂಟ್ರಿ ಫಾರ್ಮಲ್ಲಿ ಮೆಡಿಕಲ್ ಅಂತ ಇದೆ, ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ ಲಿಸ್ಟ್ ಬರುತ್ತೆ. ಅದಾದಮೇಲೆ ಏಡೆಡ್ ಕಾಲೇಜಸ್ ಲಿಸ್ಟ್ ಬರುತ್ತೆ. ಹಾಗೆ ನೆಕ್ಸ್ಟು ಗೌರ್ಮೆಂಟ್ ಕಾಲೇಜಸ್ ಲಿಸ್ಟ್ ಬರುತ್ತೆ. ಸೊ ಗೌರ್ಮೆಂಟ್ ಕಾಲೇಜಸ್ ಲಿಸ್ಟ್ ನೀವು ಫಸ್ಟ್ ಕೊಡಬೇಕಿದ್ರೆ ಆ ಫಾರ್ಮನ್ನು ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನೋಡಿ, ಮೆಡಿಕಲ್ ಗೌರ್ಮೆಂಟ್ ಅಂತ ಇದೆ. ಫಸ್ಟ್ ಮೆಡಿಕಲ್ ಕಾಲೇಜಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇದೆ. ಅದು ಸೀರಿಯಲ್ ನಂಬರ್ 13, ಆಪ್ಷನ್ ನಂಬರ್ ಅಲ್ಲ, ಅದು ಸೀರಿಯಲ್ ನಂಬರ್ 13ನಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇದೆ. ಇದೇ ನಿಮ್ಮದು ಫಸ್ಟ್ ಪ್ರಿಫರೆನ್ಸು ಕೊಡಬೇಕಾದ್ರೆ ಈ ಪ್ರಿಫರೆನ್ಸ್ ಬಾಕ್ಸಲ್ಲಿ 1 ಅಂತ ಟೈಪ್ ಮಾಡಿ. ಎರಡನೇ ಪ್ರಿಫರೆನ್ಸ್ ನೀವು ಕೊಡಬೇಕು ಮೈಸೂರು ಮೆಡಿಕಲ್ ಕಾಲೇಜ್, 2 ಅಂತ ಟೈಪ್ ಮಾಡಿ. ಇದೆರಡರಲ್ಲೂ ನಿಮಗೆ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಪ್ರೈವೇಟ್ ಕಾಲೇಜಲ್ಲಿ ಮೆಡಿಸಿನ್ ಮಾಡಬೇಕಿದ್ರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅಂತ ಇದೆ ನೋಡಿ, ಅದೇನಾದರೂ ನಿಮ್ಗೆ ಇಷ್ಟ ಇದ್ದರೆ ಪ್ರಿಫರೆನ್ಸ್ ನಂಬರ್ 3 ಅಂತ ಅಲ್ಲಿ ಟೈಪ್ ಮಾಡಿ. ಹೀಗೆ ಯಾವ ಕೋರ್ಸ್ ಬೇಕು, ಯಾವ ಸ್ಟ್ರೀಮಲ್ಲಿ ಬೇಕು, ಆ ಲಿಸ್ಟನ್ನು ತಗೊಂಡು ನೀವು ನಿಮ್ಮ ಪ್ರಿಫರೆನ್ಸಸ್ನ ಟೈಪ್ ಮಾಡಿ. ಕೆಳಭಾಗದಲ್ಲಿ ಇದೇ ಆಪ್ಷನ್ ಎಂಟ್ರಿ ಫಾರ್ಮಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಇರುತ್ತೆ ನೋಡಿ, ಸೇವ್ ಆ್ಯಂಡ್ ಸಬ್ಮಿಟ್ ಇದೆ. ಈ ಸೇವ್ ಆ್ಯಂಡ್ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ಯಾವ್ಯಾವ ಕಾಲೇಜಸ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅದು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ ಏನು ವಿಂಡೋ ಇದೆಯೋ ಅದರಲ್ಲಿ ಬಂದಿದೆ. ನಾನೀಗ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಎರಡನೇದು ಆಪ್ಷನ್ ನಂಬರ್ 2 ನಾನು ಸೆಲೆಕ್ಟ್ ಮಾಡಿದ್ದು ಮೈಸೂರು ಮೆಡಿಕಲ್ ಕಾಲೇಜ್, ಮೂರನೇದು ನಾನು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆ 3 ಕಾಲೇಜಸ್ಸು ಸೇವ್ ಮತ್ತು ಸಬ್ಮಿಟ್ ಮಾಡಿದಾಗ ಈ ಮಾಡಿಫೈಡ್ ಸೆಲೆಕ್ಟೆಡ್ ಆಪ್ಷನ್ ಇದೆ. ಈಗ ಇದರಲ್ಲಿ ಮತ್ತೆ ನೀವು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ನಾನು ಆಪ್ಷನ್ ನಂಬರ್ 1 ಮಾಡ್ತೀನಿ ಅಂದರೆ ಆ ಬಾಕ್ಸಲ್ಲಿ ಹೋಗಿ 3 ಅಂತ ಕೊಟ್ಟಿರೋದನ್ನು ನೀವು 1 ಅಂತ ಮಾಡಿ. 1 ಅಂತ ಮಾಡಿದ ತಕ್ಷಣ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸೇವ್ ಮಾಡಿದಾಗ ನೀವು ಮೇಲೆ ಹೊಟ್ಟೋಗುತ್ತೆ. ಕೆಳಗಡೆ ಸ್ಕ್ರೀನ್ ಕೆಳಗಡೆ ಬಂದಾಗ ನೀವು ಅಲ್ಲಿ ಅಪ್ಡೇಟ್ ಅಂತ ಇದೆ, ಕ್ಲಿಕ್ ಮಾಡಿ. ಅಪ್ಡೇಟ್ ಮಾಡಿದ ತಕ್ಷಣ ನೋಡಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಆಪ್ಷನ್ ನಂಬರ್ 1ಗೆ ಬಂತು, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು 2ನೇ ಸ್ಥಾನಕ್ಕೆ ಹೋಯಿತು, ಮತ್ತು ಹಾಗೆ ಮೈಸೂರು ಮೆಡಿಕಲ್ ಕಾಲೇಜು ಆಪ್ಷನ್ ನಂಬರ್ 3ಯಲ್ಲಿದೆ. ಹಾಗೆ ಇನ್ನೊಂದು 3ನೇ ಕಾಲಮಲ್ಲಿ ನೋಡಿ ವ್ಯೂ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ ಅಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮ್ಮದು ಆಪ್ಷನ್ ನಂಬರ್ 1 ಬಂದು M051ME KMC ಅಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಎರಡನೇದು M001ME ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, M021ME ಮೈಸೂರು ಮೆಡಿಕಲ್ ಕಾಲೇಜ್. ಇದು 3 ಮೆಡಿಕಲ್ ಕಾಲೇಜಸಲ್ಲೇ ನಿಮ್ಗೆ ಇಂಟ್ರೆಸ್ಟ್ ಇರೋದು. ಇಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಡೆಂಟಲ್ ಆಪ್ಷನ್ಸ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಮತ್ತೆ ನೀವು ಆಪ್ಷನ್ ಎಂಟ್ರಿ ಫಾರ್ಮ್ಗೆ ಹೋಗಿ ಡೆಂಟಲ್ ಕ್ಲಿಕ್ ಮಾಡಿ. ಡೆಂಟಲಲ್ಲಿ ಗೌರ್ಮೆಂಟ್ ಡೆಂಟಲ್ ಕಾಲೇಜಸ್, ಏಡೆಡ್ ಮತ್ತು ಪ್ರೈವೇಟ್ ಡೆಂಟಲ್ ಕಾಲೇಜಸ್ ಲಿಸ್ಟ್ ಇದೆಯಲ್ಲ ಆ ಲಿಸ್ಟ್ ಬಂತು. ಆ ಲಿಸ್ಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನಗೆ 33ನೇ ಸೀರಿಯಲ್ ನಂಬರಲ್ಲಿ ಶ್ರೀ ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜ್ ಅಂತ ಇದೆ, D113DE. ಇದೊಂದು ಮೆಡಿಕಲ್ಲು ಮತ್ತು ಡೆಂಟಲ್ಲು ಆಪ್ಷನ್ಸ್ ಕೊಡೋ ವಿದ್ಯಾರ್ಥಿಗಳು ಭಾಳ ಕೇರ್ಫುಲ್ ಆಗಿರಬೇಕಿಲ್ಲಿ. ಡಿ ಅಂತ ಕೋಡ್ ಸ್ಟಾರ್ಟ್ ಆಗಿ DE ಇಂದ ಎಂಡ್ ಆದರೆ ಅದು ಡೆಂಟಲ್ ಕಾಲೇಜು, M ಅಂತ ಕೋಡ್ ಇದ್ದರೆ ME ಅಂತ ಎಂಡ್ ಆದರೆ ಅದು ಮೆಡಿಕಲ್ ಕಾಲೇಜು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರಲ್ಲಿ ಇಲ್ಲಿ ಶ್ರೀ ರಾಜೀವ್ ಗಾಂಧಿ ಕಾಲೇಜ್ ಮಾತ್ರ ನೋಡಿರ್ತೀರಾ, ಡೆಂಟಲ್ ಅನ್ನೋದು ಮಿಸ್ ಮಾಡಿಕೊಂಡು ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಅಂತ ಅದನ್ನೇ ನೀವು ಆಪ್ಷನ್ 1 ಕೊಟ್ಬಿಟ್ರೆ ನೀವು ಮೆಡಿಕಲ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗೋದಕ್ಕೆ ಆದ್ಯತೆ ಇದ್ರೂ ಡೆಂಟಲ್ ಪ್ರಿಫರೆನ್ಸ್ ನಂಬರ್ 1 ಕೊಟ್ಟಿರೋದ್ರಿಂದ ಡೆಂಟಲ್ಗೆ ಹೊಟ್ಟೋಗುತ್ತೆ. ಸೊ ಸೆಲೆಕ್ಟ್ ಮಾಡುವಾಗ ಕೇರ್ಫುಲ್ಲಾಗಿ ನೀವು ಕೋಡನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ. ನಾನೀಗ 4ನೇ ಆಪ್ಷನ್ ಕೊಡ್ತಾ ಇದ್ದೀನಿ, ಶ್ರೀ ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜ್. ಸೊ ಅಲ್ಲಿ ನಾನು 4 ಅಂತ ಟೈಪ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ KLES ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಇದೆ,
37th ಸೀರಿಯಲ್ ನಂಬರಲ್ಲಿ ಅದನ್ನು ನಾನು ಆಪ್ಷನ್ ನಂಬರ್ 5 ಅಂತ ಕೊಡ್ತೀನಿ. ಸೊ 5 ಅಂತ ಕೊಟ್ಟಾದಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡ್ತೀನಿ ನೋಡಿ. ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಮಾಡಿಫೈಡ್ ಸೆಲೆಕ್ಟೆಡ್ ಆಪ್ಷನ್ ಲಿಸ್ಟಲ್ಲಿ 2 ಡೆಂಟಲ್ ಕಾಲೇಜಸ್ಸು ಆಪ್ಷನ್ ನಂಬರ್ 4 ಮತ್ತು ಆಪ್ಷನ್ ನಂಬರ್ 5 ಅಲ್ಲಿ ಬಂದು ಅಲ್ಲಿ ಎಂಟ್ರಿ ಆಗುತ್ತೆ. ಅದೇ ರೀತಿ ವ್ಯೂ ಸೆಲೆಕ್ಟೆಡ್ ಆಪ್ಷನ್ಸಲ್ಲಿ ಆ 2 ಡೆಂಟಲ್ ಕಾಲೇಜಸ್ಸು ಕೂಡ ಇದೆ. ಇಷ್ಟು ಆದಮೇಲೆ ನಿಮಗೆ ಇಲ್ಲೂ ಇಷ್ಟು ಕಾಲೇಜಸಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಆರ್ಕಿಟೆಕ್ಚರ್ ಇದ್ದರೆ ಆರ್ಕಿಟೆಕ್ಚರ್ಗೆ ಹೋಗಿ, ಫುಡ್ ಸೈನ್ಸಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೊಡಿ. ನೋಡಿ, ಆಪ್ಷನ್ಸ್ ಕೊಡೋದಕ್ಕೆ ವಿದ್ಯಾರ್ಥಿಗಳೇ ಯಾವುದೇ ಒಂದು ಲಿಮಿಟ್ ಇಲ್ಲ. ಯಾವ್ಯಾವ ಸ್ಟ್ರೀಮಲ್ಲಿ ನಿಮಗೆ ಎಲಿಜಿಬಲ್ ರ್ಯಾಂಕ್ ಇದೆಯೋ ಅಷ್ಟು ಸ್ಟ್ರೀಮ್ಸ್ಗೂ ಕೂಡ ಅಷ್ಟೊಂದು ಕಾಲೇಜಸಲ್ಲೂ ಕೂಡ ನೀವು ಆಪ್ಷನ್ಸ್ ಕೊಡ್ಬೋದು. ಆಪ್ಷನ್ಸ್ ಕೊಟ್ಟ ಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಆಪ್ಷನ್ ನಂಬರ್ ನೀವು ಅರೇಂಜ್ ಮಾಡ್ತೀರಲ್ಲ 1 2 3 4 5 ಅಂತ, ಅದೇ ಪ್ರಕಾರ ನಿಮ್ಮನ್ನು ಕಂಪ್ಯೂಟರು ಅಲಾಟ್ಮೆಂಟ್ ಟೈಮಲ್ಲಿ ಫಸ್ಟ್ ಪ್ರಿಫರೆನ್ಸಲ್ಲಿ ನಿಮ್ಮ ರ್ಯಾಂಕಿಗೆ ಸೀಟ್ ಇದೆಯಾ ಅಂತ ಹುಡುಕತ್ತೆ. ನಿಮ್ಮ ರ್ಯಾಂಕಿಗೆ ಅಲ್ಲಿ ಸೀಟ್ ಇಲ್ಲದೆ ಇದ್ದಾಗ ನೆಕ್ಸ್ಟ್ ಆಪ್ಷನ್ ನಂಬರ್ಗೆ ಹೋಗುತ್ತೆ, ಅಲ್ಲೂ ಇಲ್ಲ ಅಂದರೆ ನೆಕ್ಸ್ಟ್ ಹೋಗುತ್ತೆ. ಸೊ ಅದರಿಂದ ನೀವು ಆಪ್ಷನ್ಸ್ ಕೊಡುವಾಗ ಆ ಟೈಮಲ್ಲೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ನ ಕೊಡೋದನ್ನು ಮರಿಬೇಡಿ. ಮತ್ತು ಇದ್ರದ್ದು ನೀವು ಪ್ರಿಂಟೌಟ್ ಕೂಡ ತಗೋಬೋದು. ಇಲ್ಲಿ ನೋಡಿ, ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂತ ಇದೆ ಕಾಲಮ್ 3ಅಲ್ಲಿ. ಅದನ್ನು ಶಾರ್ಟ್ ಅಥವಾ ಡೀಟೇಲ್ ಅಂತ ಕೇಳುತ್ತೆ. ನೀವು ಶಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇದನ್ನು ನೀವು ಪ್ರಿಂಟರ್ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ಇದು ಶಾರ್ಟ್ ಲಿಸ್ಟ್ ಆಗುತ್ತೆ. ಇಲ್ಲ ಅಂದರೆ ಡೀಟೇಲ್ ರಿಪೋರ್ಟ್ ಬೇಕಾದರೆ ನೀವು ಡೀಟೇಲ್ಡ್ ಕ್ಲಿಕ್ ಮಾಡಿ. ಸೊ ಡೀಟೇಲ್ ರಿಪೋರ್ಟ್ ನಿಮಗೆ ಬರುತ್ತೆ. ಯಾವ ರೀತಿ ಬೇಕಾದರೂ ನೀವು ತೆಗೆದಿಟ್ಕೋಬೋದು. ಬಟ್ ಆದರೆ ಒಂದು ನೆನಪಿಟ್ಕೊಳ್ಳಿ, ಪ್ರತಿ ಸಲ ನೀವು ಆಪ್ಷನ್ ಎಂಟ್ರಿ ಫಾರ್ಮನ್ನು ಆಕ್ಸೆಸ್ ಮಾಡಿಕೊಂಡು ಏನೇ ಒಂದು ಚೇಂಜ್ ಮಾಡಿದ್ರೆ ಲಾಗೌಟ್ ಮಾಡೋದಕ್ಕಿಂತ ಮೊದಲು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಆ ಬಟನ್ಸ್ ಇದೆಯಲ್ಲ, ಆ ಬಟನ್ಸ್ನ ನೀವು ಕ್ಲಿಕ್ ಮಾಡಿದ ನಂತರನೇ ಲಾಗೌಟ್ ಮಾಡಬೇಕು. ಅಬ್ರಪ್ಟಾಗಿ ಲಾಗೌಟ್ ಮಾಡಿದ್ರೆ ನೀವು ಮಾಡಿರೋವಂಥ ಚೇಂಜಸ್ಸು ಸೇವ್ ಆಗೋದಿಲ್ಲ. ಇದಾದಮೇಲೆ ನೆಕ್ಸ್ಟ್ ಏನು, ನೆಕ್ಸ್ಟ್ ಸ್ಕ್ರೀನ್ಶಾಟಲ್ಲಿ ನೋಡೋಣ ನಾವು. ಇದು ಆಪ್ಷನ್ಸ್ ಬಗ್ಗೆ. ಅಲ್ಲಿ ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡಿ. 2ನೇ ಕಾಲಮ್ ನೋಡಿ, ಇಲ್ಲಿ ಅಲಾಟ್ಮೆಂಟ್ ಅಂತ ಇದೆ ಮಕ್ಕಳೇ. ಇಲ್ಲಿ ಅಲಾಟ್ಮೆಂಟಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಹಿಯರ್ ಅಂತ ಇದೆ. ಯಾವಾಗ ನೀವು ಫಸ್ಟ್ ರೌಂಡು ಅಥವಾ ಮಾರ್ಕ್ ರೌಂಡ್ ತಗೊಳ್ಳಿ, ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಯಾವುದೇ ಒಂದು ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ನಿಮಗೆ ಸೀಟ್ ಅಲಾಟ್ ಆಗಿದರೆ ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಯಾವ ಕಾಲೇಜಲ್ಲಿ ನಿಮಗೆ ಯಾವ ಕೋರ್ಸಿಗೆ ಸೀಟ್ ಅಲಾಟ್ ಆಗಿದೆ ಅನ್ನೋದನ್ನು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೀಟ್ ಅಲಾಟ್ ಆಗದೇ ಇದ್ರೂ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಇನ್ ದಿಸ್ ರೌಂಡ್ ಅಂತ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೀಟ್ ಅಲಾಟ್ ಆದಮೇಲೆ ಅದೇ ಕಾಲಮಲ್ಲಿ ಅಡ್ಮಿಷನ್ ಅಂತ ಇದೆ ನೋಡಿ. ಆ ಕಾಲಮಲ್ಲಿ ಕೆಳಗಡೆ ಫಸ್ಟ್ ನಿಮಗೆ ಚಾಯ್ಸಸ್, ಕನ್ಫರ್ಮ್ ಚಾಯ್ಸಸ್ ಅಂತ ಇರುತ್ತೆ. ಈಗಾಗಲೇ ನಾವು ನಿಮ್ಮನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, 3 ಅಂದರೆ ಏನು, ಚಾಯ್ಸ್ 4 ಅಂದರೆ ಏನು ಅಂತ ನೀವು ವೆರಿಫಿಕೇಷನ್ಗೆ ಬಂದಾಗ ನಿಮಗೆ ಹೇಳ್ಕೊಟ್ಟಿದ್ದೀವಿ. ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಬ್ರೋಷರಲ್ಲಿ ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಆದಮೇಲೆ ಒಂದು ಬ್ರೋಷರ್ ಕೊಟ್ಟಿದ್ದೀವಿ. ಆ ಬ್ರೋಷರಲ್ಲಿ ಕೂಡ ನಾವು ಚಾಯ್ಸಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ ಚಾಯ್ಸಸ್ನ ಓದಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೂ ನಮ್ಮ ವೆಬ್ಸೈಟಲ್ಲೂ ಕೂಡ ನಾವು ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 3 4 ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕರೆಕ್ಟಾಗಿ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಅದು ಅರ್ಥ ಆದಮೇಲೆ ಮಾತ್ರ ನೀವು ಚಾಯ್ಸಸ್ನ ಎಕ್ಸಸೈಸ್ ಮಾಡಿ. ಆ ಚಾಯ್ಸಸ್ ಆದಮೇಲೆ ಸೆಲೆಕ್ಟ್ ಬ್ಯಾಂಕ್ ಅಂತ ಒಂದು ಲಿಂಕ್ ಇರುತ್ತೆ. ಆ ಬ್ಯಾಂಕನ್ನ ಕ್ಲಿಕ್ ಮಾಡಿ. ಬ್ಯಾಂಕ್ ಹೆಸರು ಮೇಲೆ ನೀವು ಕರ್ಸರ್ ಇಟ್ಟು ಕ್ಲಿಕ್ ಮಾಡಿದಾಗ ಚಲನ್ ಡೌನ್ಲೋಡ್ ಆಗುತ್ತೆ. ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಾದಮೇಲೆ ನಿಮ್ಮ ಪೇಮೆಂಟ್ ಕನ್ಫರ್ಮೇಷನ್ ಆಗಿದ ತಕ್ಷಣ ಮತ್ತೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಾವು ಮೆಸೇಜ್ ಕಳಿಸ್ತೀವಿ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಿದ್ರೂ ಮತ್ತೆ ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಳ್ಳಿ. ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಅಡ್ಮಿಷನ್ ಆರ್ಡರ್ ತಗೊಂಡು ಕಾಲೇಜಿಗೆ ಹೋಗಿ ಸೇರ್ಕೊಳ್ಳಿ, ಚಾಯ್ಸ್ 1 ಕೊಡೋರು. ಅದಾದಮೇಲೆ 3ನೇ ಲಿಂಕ್ ಇರುತ್ತೆ ಅಲ್ಲಿ, ಅಡ್ಮಿಷನ್ ರಿಪೋರ್ಟ್ ಅಂತ. ಅಡ್ಮಿಷನ್ ಆಗಿದ ತಕ್ಷಣ ನೀವು ಆ ರಿಪೋರ್ಟು ಲಾಗಿನ್ ಮಾಡಿಕೊಂಡು ನಾನು ಇಂಥ ಕಾಲೇಜಲ್ಲಿ ಈ ದಿನ ನಾನು ಅಡ್ಮಿಷನ್ ಆಗಿದ್ದೀನಿ ಅಂತ ನಮಗೆ ಆನ್ಲೈನ್ ಮುಖಾಂತರನೇ ಇನ್ಫಾರ್ಮೇಷನ್ ಕೊಡಿ. 3ನೇ ಕಾಲಮಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. ಅಕೌಂಟ್ ಸೆಟ್ಟಿಂಗ್ಸಲ್ಲಿ ನೀವು ಚೇಂಜ್ ಪಾಸ್ವರ್ಡ್ ಇದೆ, ಲಾಗಿನ್ ವ್ಯೂ ಲಾಗಿನ್ ಹಿಸ್ಟ್ರಿ ಇದೆ, ಚೇಂಜ್ ಮೊಬೈಲ್ ನಂಬರ್ ಅಂತ ಇದೆ, ಚೇಂಜ್ ಇಮೇಲ್ ಐ ಡಿ ಅಂತ ಇದೆ. ಪಾಸ್ವರ್ಡ್ ಏನಾದರೂ ನೀವು ಬೇರೆಯವರು ನನ್ನ ಪಾಸ್ವರ್ಡ್ ತಿಳ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದ ತಕ್ಷಣ ಪಾಸ್ವರ್ಡ್ ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಪಾಸ್ವರ್ಡ್ನ ಕ್ಲಿಕ್ ಮಾಡಿ. ನೀವು ಮೊದಲು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರೋ ಅದನ್ನು ಅಲ್ಲಿ ಟೈಪ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಾಕ್ಸಲ್ಲಿ ನಿಮ್ಗೆ ಹೊಸದಾಗಿ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗಿದೆಯೋ ಅದನ್ನು ನೀವು ಹೊಸ ಪಾಸ್ವರ್ಡ್ನ ಟೈಪ್ ಮಾಡ್ಕೊಳ್ಳಿ. ನ್ಯೂ ಪಾಸ್ವರ್ಡ್ನ ಟೈಪ್ ಮಾಡೋದನ್ನ
ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಇನ್ನೊಂದು ಸಲ ಅಲ್ಲಿ ಎಂಟ್ರ್ ಮಾಡಿ ಚೇಂಜ್ ಪಾಸ್ವರ್ಡ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡ್ ಈಗ ಹೊಸದಾಗಿ ನೀವೇನು ಮಾಡ್ಕೊಂಡಿದ್ದೀರಾ ಅದು ಚೇಂಜ್ ಆಗಿರುತ್ತೆ. ನಿಮ್ಗೆ ಮೆಸೇಜ್ ಕೂಡ ಅಲ್ಲಿ ಫ್ಲ್ಯಾಶ್ ಆಗುತ್ತೆ, ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ. ಸೊ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಮೊಬೈಲ್ ನಂಬರ್ ಬೇಕಾದರೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಬೇರೆ ಮೊಬೈಲ್ ನಂಬರು ಇದು ಬಿಟ್ಟು ನೀವು ಕೊಟ್ಟಿರೋ ಅಂಥ ಮೊಬೈಲ್ ನಂಬರ್ ಈಗ ಚೇಂಜ್ ಆಗಿದ್ದರೆ ಅದನ್ನು ನೀವು ಅಪ್ಡೇಟ್ ಮಾಡಿ. ಇಮೇಲ್ ಐ ಡಿ ಏನಾದರೂ ಬೇರೆ ಇಮೇಲ್ ಐ ಡಿ ಇದ್ದರೆ ಅದನ್ನು ಕೂಡ ನೀವು ಚೇಂಜ್ ಇಮೇಲ್ ಐ ಡಿ ಅದರಲ್ಲಿ ಮಾಡ್ಕೋಬೋದು. ನೀವು ಎಷ್ಟು ಸಲ KEA ವೆಬ್ಸೈಟಲ್ಲಿ ಲಾಗಿನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಫಾರ್ಮಲ್ಲಿ ಎಂಟ್ರಿ ಮಾಡಿ ನೀವು ಯಾವ್ಯಾವ ಟೈಮಿಂದ ಯಾವ ಟೈಮಲ್ಲಿ ಯಾವ ದಿನ ಎಷ್ಟು ಸಲ ನೀವು ಲಾಗಿನ್ ಮಾಡ್ಕೊಂಡಿದ್ದೀರಾ, ಎಲ್ಲೆಲ್ಲಿ ನೀವೇನೇನು ಚೇಂಜಸ್ ಮಾಡಿದ್ದೀರಾ ಅದೆಲ್ಲ ನಿಮಗೆ ವ್ಯೂ ಲಾಗಿನ್ ಹಿಸ್ಟ್ರಿ ಅಂತ ಲಿಂಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಯಾವ ದಿನ ಎಷ್ಟು ಟೈಮಿಂದ ಎಷ್ಟು ಟೈಮಲ್ಲಿ ನೀವು ಲಾಗಿನ್ ಮಾಡಿದ್ರಿ, ಎಷ್ಟು ಟೈಮಿಗೆ ಲಾಗೌಟ್ ಮಾಡಿದ್ರಿ, ಎಲ್ಲಿಂದ ನೀವು ಲಾಗಿನ್ ಮಾಡಿದ್ರಿ ಅನ್ನೋದು ಕೂಡ ಇಲ್ಲಿ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ನು ನಾವು ಯಾವಾಗ ಬೇಕಾದರೂ KEAಯಿಂದನೂ ನಾವು ಟ್ರ್ಯಾಕ್ ಮಾಡ್ಬೋದು. ನೀವು ಕೂಡ ಲಾಗಿನ್ ಮಾಡಿಕೊಂಡು ಇದನ್ನು ನೋಡ್ಕೋಬೋದು. ಸೊ ಭಾಳ ಸರಳವಾದ ಪ್ರಾಸೆಸ್ ಇದು, ಇದರಲ್ಲಿ ಏನೂ ಕಷ್ಟ ಇಲ್ಲ. ಜಸ್ಟ್ ಏನಂದರೆ ಸ್ವಲ್ಪ ನೀವು ಆ ಇನ್ಸ್ಟ್ರಕ್ಷನ್ಸ್ ಏನು ಕೊಡುತ್ತೋ ನಿಮಗೆ ಕಂಪ್ಯೂಟರು ಅದನ್ನು ಫಾಲೋ ಮಾಡಬೇಕು. ಮತ್ತು ಹೋಮ್ವರ್ಕ್ ಮಾಡಿಕೊಂಡು ಒಂಚೂರು ಮನೆಯಲ್ಲಿ ಬ್ರೋಷರ್ ಓದಿ ಬ್ರೋಷರಲ್ಲಿ ಇರೋವಂಥದ್ದನ್ನೇ ಎಲ್ಲ ಅರ್ಥ ಮಾಡಿಕೊಂಡು ನೀವು ಲಾಗಿನ್ ಮಾಡಿದ್ರೆ ನಿಮಗೇನು ಕಷ್ಟ ಆಗೋದಿಲ್ಲ. ಇದರಷ್ಟು ಈಸಿ ಪ್ರಾಸೆಸ್ಸು ಬೇರೆ ಇನ್ಯಾವುದೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಸರ್, ಅಕಸ್ಮಾತ್ ಪಾಸ್ವರ್ಡ್ ಮರ್ತೋದ್ರೆ ಏನು ಮಾಡೋದು ಸರ್? ನೋಡಿ, ಇದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬೈ ಮಿಸ್ಟೇಕ್ ಅಲ್ಲ, ಪಾಸ್ವರ್ಡ್ ಮರ್ತೋಯ್ತು, ಬೈ ಮಿಸ್ಟೇಕೋ ಅಥವಾ ನೋಯಿಂಗ್ಲಿನೋ ಅನ್ನೋಯಿಂಗ್ಲಿನೋ ಮರ್ತೋಗುತ್ತೆ ಪಾಸ್ವರ್ಡು ನೀವು ಮರ್ತೋಗಿದ್ರೆ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡು ವೆಬ್ ಪೋರ್ಟಲಲ್ಲಿ CET ನಂಬರ್ನ ಎಂಟ್ರ್ ಮಾಡಿ. ಮೊದಲು ಹೇಳಿದ್ದೀನಲ್ಲ ಅದೇ ಪ್ರಾಸೆಸ್ಸು. CET ನಂಬರ್ ಎಂಟ್ರ್ ಮಾಡಿ, ಸೆಕ್ಯೂರಿಟಿ ಕೋಡು ಕ್ಯಾಪ್ಚಾ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಅಲ್ಲಿ ಆ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕರ್ಸರ್ನ ಇಟ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನಿಮಗೆ ವಿಂಡೋ ಓಪನ್ ಆಗುತ್ತೆ. CET ನಂಬರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರೋವಂಥ ಸೀಕ್ರೆಟ್ ಕೀ ನಂಬರ್ ಕೇಳ್ತಾ ಇದೆ, ಆ ಸೀಕ್ರೆಟ್ ಕೀ ನಂಬರ್ನ ಎಂಟರ್ ಮಾಡಿ. ನೀವು ಫಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋದಾಗ ಸೀಕ್ರೆಟ್ ಹಿಂಟ್ ಕ್ವೆಶ್ಚನ್ ಇತ್ತಲ್ಲ, ಅದು ಮತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ಸರ್ ಫಾರ್ ದ ಸೀಕ್ರೆಟ್ ಕ್ವೆಶ್ಚನ್ ನೀವು ಮೊದಲೇ ಕೊಟ್ಟಿದ್ರಿ, ಅದು ಈಗಲೂ ಆ ಸೀಕ್ರೆಟ್ ಕ್ವೆಶ್ಚನ್ ಆನ್ಸರ್ ಕೊಟ್ಟು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಓಪನ್ ಆದರೆ ನೀವು ಚೇಂಜ್ ಮಾಡಿರೋವಂಥ ಪಾಸ್ವರ್ಡು ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಥವಾ ಮತ್ತೆ ನೀವಲ್ಲಿ ಹೊಸ ಪಾಸ್ವರ್ಡನ್ನು ಕೊಟ್ಟು ಕನ್ಫರ್ಮ್ ಪಾಸ್ವರ್ಡ್ ಒನ್ಸ್ ಅಗೇನ್ ಅಂತ ಕೇಳುತ್ತೆ, ಅದನ್ನು ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ಯುವರ್ ಪಾಸ್ವರ್ಡ್ ರೀಸೆಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಲಾಗಿನ್ ನೌ ಟು ಸೆಟ್ ನ್ಯೂ ಪಾಸ್ವರ್ಡ್. ರೈಟ್, ಮತ್ತೆ ಲಾಗಿನ್ ಮಾಡ್ಕೊಳ್ಳಿ ನೀವು. ಬ್ಯಾಕ್ ಟು ಹೋಮ್ ಪೇಜ್. ಸೊ ಲಾಗಿನ್, ಅಪ್ಲಿಕೇಶನ್ ನಂಬರ್ ಎಂಟ್ರ್ ಮಾಡಿ, ಸೇಮ್ ಪ್ರಾಸೆಸ್ಸು. ಸೀಕ್ರೆಟ್ ಕೀ ಕೋಡ್, ಹೊಸ ಪಾಸ್ವರ್ಡ್ ಟೈಪ್ ಮಾಡಿ. ಏನು ಹೊಸ ಪಾಸ್ವರ್ಡ್ ನೀವು ಟೈಪ್ ಮಾಡಿದ್ದೀರೋ ಅದನ್ನೇ ಮತ್ತೆ ಕನ್ಫರ್ಮ್ ಪಾಸ್ವರ್ಡಲ್ಲಿ ಕೊಡಿ. ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿ ಎಂಟ್ರ್ ಮಾಡಾದಮೇಲೆ ಸೀಕ್ರೆಟ್ ಹಿಂಟ್ ಕ್ವೆಶ್ಚನ್ ಅಂತ ಇದೆ, ನೀವು ಮೊದಲು ಏನು ಸೆಲೆಕ್ಟ್ ಮಾಡಿದ್ರೋ ಅದೇ ಇಟ್ಕೋಬೋದು. ಅಥವಾ ಕ್ವೆಶ್ಚನ್ ಇಲ್ಲಿ ಚೇಂಜ್ ಮಾಡೋ ಹಾಗಿದ್ರೂ ನೀವು ಬೇರೆ ಕ್ವೆಶ್ಚನ್ ಚೇಂಜ್ ಮಾಡಿ ಅದಕ್ಕೆ ಉತ್ತರ ಕೊಟ್ಟು ಲಾಗಿನ್ ಮಾಡಿದ ತಕ್ಷಣ ನೀವು ನಿಮ್ಮ ಪಾಸ್ವರ್ಡು ಹೊಸ ಪಾಸ್ವರ್ಡ್ ಚೇಂಜ್ ಆಗಿರುತ್ತೆ. ಆ ಹೊಸದಾಗಿ ಮಾಡ್ಕೊಂಡಿರೋ ಪಾಸ್ವರ್ಡನ್ನು ಮತ್ತೆ ಇನ್ನೊಂದು ಸಲ ಮರ್ತೋಗ್ಬಿಡ್ಬೇಡಿ. ಪದೇ ಪಾಸ್ವರ್ಡ್ ಮರೆತರೆ ಕೊನೆಗೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಎಷ್ಟು ಸಲ ಯಾವ ಪಾಸ್ವರ್ಡ್ ಮಾಡಿದೆ, ಈಗ ಮಾಡಿರೋ ಪಾಸ್ವರ್ಡು ಮತ್ತು ಹಿಂದೆ ಮಾಡ್ಕೊಂಡಿರೋ ಪಾಸ್ವರ್ಡ್ ಕನ್ಫ್ಯೂಷನ್ ಆಗಿ ಲಾಗಿನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅದರಿಂದ ಕರೆಕ್ಟಾಗಿ ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋತೀರೋ ಅದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಎಲ್ಲಾದರೂ ಬರೆದಿಟ್ಕೊಳ್ಳಿ. ಯಾರಿಗೂ ಬೇರೆಯವ್ರಿಗೆ ಈ ಪಾಸ್ವರ್ಡ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಯಾರಾದರೂ ನಿಮ್ಮ ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕೀನ ಯೂಸ್ ಮಾಡಿಕೊಂಡ್ರೆ ಅವರು ನಿಮ್ಮ ಅಕೌಂಟಲ್ಲಿ ಲಾಗಿನ್ ಮಾಡಿಕೊಂಡು ನೀವು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ನ ಎಲ್ಲ ಅವರು ಡಿಲೀಟ್ ಕೂಡ ಮಾಡ್ಬೋದು. ನಿಮಗೆ ಬೇಡದೇ ಇರೋವಂಥ ಕಾಲೇಜಸ್ನ ಅವರು ಆ್ಯಡ್ ಮಾಡ್ಬೋದು. ಅಥವಾ ಟೋಟಲ್ಲು ನೀವು ಬೇರೆ ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನೇ ಸ್ಟಾಪ್ ಮಾಡೋ ಸಾಧ್ಯತೆಗಳಲ್ಲಿ ಕೂಡ ಇರುತ್ತೆ. ಅದರಿಂದ ಪಾಸ್ವರ್ಡ್ ಆ್ಯಸ್ ವೆಲ್ ಆ್ಯಸ್ ಸೀಕ್ರೆಟ್ ಕೀನ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಳಿ. ಯಾರಿಗೂ ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ ಅದನ್ನು.